ನಮಸ್ತೆ, ನಾನು ಡಾಕ್ಟರ್ ಧನ್ಯಶ್ರೀ, ನಿಸರ್ಗ ಹಾಸ್ಪಿಟಲ್, ಜಯನಗರ, ಬೆಂಗಳೂರು. ನಿಮ್ಮ ಚರ್ಮದಲ್ಲಿ, ನಿಮ್ಮ ಮುಖದಲ್ಲಿ ಪಿಂಪಲ್ಸ್, ಮೊಡವೆಗಳು, ಬಂಗು ಇವೆಲ್ಲ ಕಾಣ್ತಾ ಇದೆಯಾ? ಇದಕ್ಕೆ ಹಲವಾರು ಕಾರಣಗಳಿರ್ಬೋದು. ಅದು ಎಕ್ಸ್ಟರ್ನಲ್ ಇರ್ಬೋದು, ಇಲ್ಲ ಇಂಟರ್ನಲ್ ಇರ್ಬೋದು. ಸೊ ಎಕ್ಸ್ಟರ್ನಲಿ ನೋಡೋದಾದ್ರೆ ನಮ್ಮ ಸ್ಕಿನ್ ಅಲ್ಲಿ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಆಗಿ ಅಲ್ಲಿರೋ ಪೋರ್ಸ್ ಎಲ್ಲ ಬ್ಲಾಕ್ ಆಗಿಬಿಟ್ಟು ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್, ಪಿಂಪಲ್ಸ್ ಇವೆಲ್ಲ ಬರೋ ಸಾಧ್ಯತೆ ಇದೆ. ಅಥವಾ ನಮ್ಮ ಚರ್ಮದಲ್ಲಿ ಬ್ಯಾಕ್ಟೀರಿಯಲ್ ಓವರ್ಗ್ರೋತ್ ಆದರೆ ಅವಾಗ ಕೂಡ ಪಿಂಪಲ್ಸ್ ಕಂಡು ಬರ್ಬೋದು. ಅದಲ್ಲದೆ ನೀವು ಯೂಸ್ ಮಾಡುವಂಥ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಇರ್ಬೋದು, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಇರ್ಬೋದು, ಇದರಿಂದಾಗಿ ಕೂಡ ಕೆಲವು ಬಾರಿ ನಮ್ಮ ಪೋರ್ಸ್ ಎಲ್ಲ ಕ್ಲೋಸ್ ಆಗಿಬಿಟ್ಟು ನಿಮಗೆ ಆಕ್ನೆ ಕಂಡು ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಕೆಲವರಲ್ಲಿ ಸನ್ ಎಕ್ಸ್ಪೋಷರ್ ಇಂದ, UV ರೇಸ್ ಇಂದಾಗಿ ಸ್ಕಿನ್ ಡ್ಯಾಮೇಜ್ ಆಗಿ ಹೈಪರ್ ಪಿಗ್ಮೆಂಟೇಷನ್ ಕಂಡು ಬರ್ಬೋದು. ಹಾಗೆಯೇ ಇಂಟರ್ನಲಿ ನೋಡೋದಾದ್ರೆ ಹಾರ್ಮೋನಲ್ ಚೇಂಜಸ್ ಇಂದಾಗಿ ನಿಮಗೆ ಆಕ್ನೆ ಬರುವಂಥ ಸಾಧ್ಯತೆ ಇರುತ್ತೆ. ಇಲ್ಲ ನಿಮ್ಮ ಗಟ್ ಹೆಲ್ತ್, ನಮ್ಮ ಕರುಳಿನ ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ಆವಾಗ ಕೂಡ ನಿಮ್ಮ ಮುಖದಲ್ಲಿ ಅಥವಾ ನಿಮ್ಮ ಚರ್ಮಕ್ಕೆ ರಿಲೇಟೆಡ್ ಆದಂತಹ ಸಮಸ್ಯೆಗಳು ಕಂಡುಬರ್ಬೋದು. ಹಾಗೆಯೇ ನಮ್ಮ ಲಿವರ್ ಹೆಲ್ತ್, ಸೊ ಲಿವರಿನ ಆರೋಗ್ಯ ಚೆನ್ನಾಗಿಲ್ಲ ಅಂತಾದರೆ ಆವಾಗ ಕೂಡ ಚರ್ಮಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗೆಯೇ ಕೆಲವು ಬಾರಿ ನೀವು ಯೂಸ್ ಮಾಡುವಂಥ ಕೆಲವೊಂದು ಮೆಡಿಸಿನ್ಸ್ ಇರ್ಬೋದು, ಅದರ ಸೈಡ್ ಎಫೆಕ್ಟ್ಸ್ ಇಂದಾಗಿ ಕೂಡ ಬರ್ಬೋದು. ಅಥವಾ ನಿಮಗೆ ತುಂಬ ಸ್ಟ್ರೆಸ್ ಇದ್ದರೆ, ಚೆನ್ನಾಗಿ ನಿದ್ದೆ ಮಾಡದೇ ಇದ್ದರೆ ಆವಾಗ ಕೂಡ ನಿಮ್ಮ ಚರ್ಮದ ಆರೋಗ್ಯ ಕೆಡುವಂಥ ಸಾಧ್ಯತೆ ಇರುತ್ತೆ. ಇದಲ್ಲದೆ ನೀವು ತಿನ್ನುವಂಥ ಆಹಾರ, ಸೊ ಕೆಲವೊಂದು ಆಹಾರದಿಂದ ಕೂಡ ಟ್ರಿಗರ್ ಆಗಿಬಿಟ್ಟು ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಆಗಿ ಆಕ್ನೆ ಅಂದರೆ ಪಿಂಪಲ್ಸ್ ಇರ್ಬೋದು ಅಥವಾ ಬಂಗು ಇದೆಲ್ಲ ಕಂಡು ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಮೊಡವೆಗಳು, ಹೈಪರ್ ಪಿಗ್ಮೆಂಟೇಷನ್, ಬಂಗು ಇದೆಲ್ಲ ಕಡಿಮೆ ಮಾಡಬೇಕು ಅಂತಾದರೆ ನಮ್ಮ ದೇಹಕ್ಕೆ ಯಾವ ರೀತಿಯಾದ ಆಹಾರ ಬೇಕು, ಯಾವ ರೀತಿಯಾದ ಪೋಷಕಾಂಶಗಳು ಬೇಕು ಅಂತ ತಿಳ್ಕೊಳ್ಳೋಣ. ಹಾಗೆಯೇ ಯಾವ ರೀತಿಯಾದ ಆಹಾರಗಳನ್ನು ನಾವು ಸೇವಿಸಬಾರ್ದು ಅಂತ ಕೂಡ ತಿಳ್ಕೊಳ್ಳೋಣ. ಮೊದಲಿಗೆ ಚರ್ಮದ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ ಯಾವ ರೀತಿಯಾದ ಆಹಾರನ ನಾವು ಸೇವಿಸಬೇಕು ಅಂತ ತಿಳ್ಕೊಳ್ಳೋಣ. ಅದರಲ್ಲಿ ಮೊದಲನೇದು ನಟ್ಸ್ ಆ್ಯಂಡ್ ಸೀಡ್ಸ್. ಫ್ಲಾಕ್ಸ್ ಸೀಡ್ಸ್, ಚಿಯಾ ಸೀಡ್ಸ್, ವಾಲ್ನಟ್ ಇವುಗಳಲ್ಲೆಲ್ಲ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇದೆ. ಸೊ ಒಮೆಗಾ 3 ಫ್ಯಾಟಿ ಆಸಿಡ್ಗೆ ಆಂಟಿ ಇನ್ಫ್ಲಮೇಟರಿ ಆಕ್ಷನ್ ಇರೋದ್ರಿಂದ ನಮ್ಮ ಚರ್ಮದಲ್ಲಿ ಇರುವಂತಹ ಇನ್ಫ್ಲಮೇಷನ್ನ ಇದು ಕಡಿಮೆ ಮಾಡುತ್ತೆ. ಹಾಗೆಯೇ ಆಲ್ಮಂಡ್ಸ್ ಅಲ್ಲಿ ವೈಟಮಿನ್ ಇ ಇದೆ. ಸೊ ಈ ವೈಟಮಿನ್ ಇ ನಮ್ಮ ಸ್ಕಿನ್ ಅನ್ನ ಲೈಟನ್ ಮಾಡುತ್ತೆ, ಬ್ರೈಟನ್ ಮಾಡುತ್ತೆ. ಹಾಗೆಯೇ ಹೈಪರ್ ಪಿಗ್ಮೆಂಟೇಷನ್ ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಜಿಂಕ್, ಪಂಪ್ಕಿನ್ ಸೀಡ್ಸ್ ಅಲ್ಲಿ, ಎಳ್ಳಿನಲ್ಲಿ ಇದರಲ್ಲೆಲ್ಲ ಜಿಂಕ್ ಇರುತ್ತೆ. ಸೊ ಈ ಜಿಂಕ್ ರಿಚ್ ಇರುವಂತಹ ಆಹಾರ ಸೇವಿಸೋದ್ರಿಂದ ಇದು ನಮ್ಮ ಸ್ಕಿನ್ ಹೀಲಿಂಗ್ ಅನ್ನ ಸಪೋರ್ಟ್ ಮಾಡುತ್ತೆ. ಎರಡನೇದೇನೆಂದ್ರೆ ಲೋ GI ಫ್ರೂಟ್ಸ್, ಅಂದ್ರೆ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇರುವಂತ ಹಣ್ಣುಗಳನ್ನು ನಾವು ಸೇವಿಸಬೇಕು. ಯಾವುದೆಲ್ಲ ಅಂತ ನೋಡೋದಾದ್ರೆ ನೇರಳೆ ಹಣ್ಣು ಇರ್ಬೋದು, ಬೆರೀಸ್ ಇರ್ಬೋದು, ಇನ್ನು ಸಿಟ್ರಸ್ ಫ್ರೂಟ್ಸ್ ಇರ್ಬೋದು, ವಿಟಮಿನ್ ಸಿ ರಿಚ್ ಇರುವಂತಹ ಹಣ್ಣುಗಳು, ಪೇರಳೆ ಹಣ್ಣು, ಮುಸಂಬಿ, ಆರೆಂಜ್ ಇಂತಹ ಹಣ್ಣುಗಳು. ಸೊ ಈ ಹಣ್ಣುಗಳಲ್ಲೆಲ್ಲ ಒಂದು ಹೈ ಆಂಟಿ ಆಕ್ಸಿಡೆಂಟ್ಸ್ ಇದೆ. ಸೊ ಹೈ ಆಂಟಿ ಆಕ್ಸಿಡೆಂಟ್ಸ್ ಏನ್ ಮಾಡುತ್ತೆ, ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನ ಕಡಿಮೆ ಮಾಡುತ್ತೆ. ಸೊ ಆಕ್ಸಿಡೇಟಿವ್ ಡ್ಯಾಮೇಜ್ ನಮ್ಮ ಚರ್ಮಕ್ಕೆ ಆಗೋದನ್ನ ಇದು ತಡೆಗಟ್ಟುತ್ತೆ. ಹಾಗೆಯೇ ಗ್ಲೈಸೆಮಿಕ್ ಇಂಡೆಕ್ಸ್ ಲೋ ಇರೋದ್ರಿಂದ ಇದು ನಮ್ಮ ರಕ್ತದಲ್ಲಿ ಶುಗರ್ ಸ್ಪೈಕ್ ಅನ್ನ ತಡೆಗಟ್ಟುತ್ತೆ. ಹಾಗೆಯೇ ಇದು ಹೈಪರ್ ಪಿಗ್ಮೆಂಟೇಷನ್ ಅನ್ನ ಕೂಡ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಮೂರನೇದೇನೆಂದ್ರೆ ಪ್ರೋಬಯೋಟಿಕ್ಸ್. ನಾನು ಆಗಲೇ ಹೇಳಿದೆ ನಮ್ಮ ಗಟ್ ಹೆಲ್ತ್ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ. ಸೊ ಆದ್ರಿಂದಾಗಿ ನಾವು ಪ್ರೋಬಯೋಟಿಕ್ ರಿಚ್ ಇರುವಂತಹ ಆಹಾರಗಳು, ಅಂದ್ರೆ ಒಳ್ಳೆ ಬ್ಯಾಕ್ಟೀರಿಯಾ ಇರುವಂತಹ ಆಹಾರಗಳು, ಅಂದ್ರೆ ಮೊಸರು ಇರ್ಬೋದು, ತಂಗ್ಳನ್ನ ಇರ್ಬೋದು, ಸೊ ಇಂಥವುಗಳನ್ನೆಲ್ಲ ಸೇವಿಸಿದಾಗ ನಮ್ಮ ಕರಳಲ್ಲಿರುವ ಬ್ಯಾಕ್ಟೀರಿಯಾದ ಸಮತೋಲನವನ್ನ ಇದು ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ನಾಲ್ಕನೇದೇನೆಂದ್ರೆ ಲೀಫಿ ಗ್ರೀನ್ಸ್, ಹಸಿರು ಸೊಪ್ಪಿನ ತರಕಾರಿಗಳು. ಸೊ ಅದು ನುಗ್ಗೆ ಸೊಪ್ಪು ಇರ್ಬೋದು, ಪಾಲಕ್ ಸೊಪ್ಪು ಇರ್ಬೋದು, ದಂಟಿನ ಸೊಪ್ಪು ಇರ್ಬೋದು, ಯಾವುದೇ ರೀತಿಯಾದ ಸೊಪ್ಪುಗಳು. ಈ ಸೊಪ್ಪುಗಳಲ್ಲಿ ಎಲ್ಲ ರೀತಿಯಾದ ವಿಟಮಿನ್ಸ್ ಇರುತ್ತೆ. ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ಜಿಂಕ್, ಆಂಟಿ ಆಕ್ಸಿಡೆಂಟ್ಸ್ ಇವೆಲ್ಲ ಹೆಚ್ಚಾಗಿ ಇರುತ್ತೆ. ಸೊ ಇದೆಲ್ಲ ಕೂಡ ನಮ್ಮ ಚರ್ಮದ ಆರೋಗ್ಯವನ್ನ ಕಾಪಾಡುತ್ತೆ. ಇದಲ್ಲದೇನೆ ಇದರಲ್ಲಿ ಕ್ಲೋರೋಫಿಲ್ ಇರುತ್ತೆ ತುಂಬಾನೇ. ಸೊ ಈ ಕ್ಲೋರೋಫಿಲ್ ಏನ್ ಮಾಡುತ್ತೆ, ನಮ್ಮ ಲಿವರ್ ಡಿಟಾಕ್ಸ್ಗೆ ಹೆಲ್ಪ್ ಮಾಡುತ್ತೆ. ಸೊ ಲಿವರ್ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರೆ ನಮ್ಮ ಚರ್ಮದ ಆರೋಗ್ಯವನ್ನ ಕೂಡ ಅದು ಕಾಪಾಡುತ್ತೆ. ಇನ್ನು ಐದನೇದೇನಂದ್ರೆ ಹೈಡ್ರೇಷನ್. ಸೊ ಹೈಡ್ರೇಷನ್ ತುಂಬಾನೇ ಇಂಪಾರ್ಟೆಂಟ್. ಸೊ ದಿನಕ್ಕೆ 2 ರಿಂದ 3 ಲೀಟರ್ ಆಗುವಷ್ಟು ನಾವು ನೀರನ್ನು ಚೆನ್ನಾಗಿ ತಗೋಬೇಕು. ಇದಲ್ಲದೆ ಹೈಡ್ರೇಟಿಂಗ್ ಆಗಿರುವಂತಹ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್, ಅಂದರೆ ಸಿಟ್ರಸ್ ಫ್ರೂಟ್ಸ್ ಇರ್ಬೋದು ಅಥವಾ ಸೌತೆಕಾಯಿ ಇರ್ಬೋದು, ಹಾಗೆಯೇ ಎಳ್ನೀರು ಇವನ್ನೆಲ್ಲ ಸೇವಿಸೋದ್ರಿಂದ ನಾವು ನಮ್ಮ ಬಾಡಿಯನ್ನು ಹೈಡ್ರೇಟ್ ಆಗಿ ಇಟ್ಕೋಬಹುದು. ಇದರಿಂದಾಗಿ ನಮ್ಮ ಚರ್ಮ ಕೂಡ ಹೈಡ್ರೇಟ್ ಆಗಿರುತ್ತೆ, ಅದು ಚೆನ್ನಾಗಿ ನರಿಶ್ಮೆಂಟ್ ಕೊಡುತ್ತೆ. ಹಾಗೆ ನಮ್ಮ ಸ್ಕಿನ್ನಲ್ಲಿ ಅಥವಾ ಮುಖದಲ್ಲಿ ಇರುವಂತಹ ಈ ಪಫಿನೆಸ್ ಅನ್ನೆಲ್ಲ ಇದು ಕಡಿಮೆ ಮಾಡೋಕ್ಕೆ ತುಂಬಾನೇ ಸಹಕಾರಿಯಾಗಿದೆ. ಗ್ರೀನ್ ಟೀ ಇರುವಂತಹ EGCGಗೆ ಆಂಟಿ ಆಂಡ್ರೋಜೆನಿಕ್ ಮತ್ತೆ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ. ಇದು ಹೆಚ್ಚಿನವರಲ್ಲಿ ಈಗ PCOS ಸಮಸ್ಯೆ ಎಲ್ಲ ಇರೋರಲ್ಲಿ ಆಂಡ್ರೋಜನ್ ಹಾರ್ಮೋನ್ ಜಾಸ್ತಿ ಇರೋದ್ರಿಂದ ಅವರಲ್ಲಿ ಆಕ್ನೆ ಮತ್ತೆ ಹೈಪರ್ ಪಿಗ್ಮೆಂಟೇಷನ್ ಕಂಡು ಬರುತ್ತೆ. ಸೊ ಈ ಗ್ರೀನ್ ಟೀ ಸೇವಿಸೋದ್ರಿಂದ ಇದಕ್ಕೆ ಆಂಟಿ ಆಂಡ್ರೋಜೆನಿಕ್ ಪ್ರಾಪರ್ಟೀಸ್ ಇರೋದ್ರಿಂದ ಈ ಆಂಡ್ರೋಜನ್ ಲೆವೆಲ್ಸ್ ಅನ್ನು ಇದು ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರೋದ್ರಿಂದ ಇನ್ಫ್ಲಮೇಷನ್ ಅನ್ನು ಕೂಡ ಕಡಿಮೆ ಮಾಡುತ್ತೆ. ಇದಲ್ಲದೆ UV ರೇಸ್ ಇಂದ ಆಗುವಂತಹ ಸ್ಕಿನ್ ಡ್ಯಾಮೇಜ್ ಅನ್ನ ಕಡಿಮೆ ಮಾಡೋಕ್ಕೆ, ಹೈಪರ್ ಪಿಗ್ಮೆಂಟೇಷನ್ ಕಡಿಮೆ ಮಾಡೋಕ್ಕೆ ಕೂಡ ಗ್ರೀನ್ ಟೀ ಇಂದ ಹೆಲ್ಪ್ ಆಗುತ್ತೆ. ಗ್ಲೂಟಾಥಯೋನ್. ಸೊ ಗ್ಲೂಟಾಥಯೋನ್ ಅನ್ನ ನಾವು ಮಾಸ್ಟರ್ ಆಂಟಿ ಆಕ್ಸಿಡೆಂಟ್ ಅಂತ ಕರಿತೀವಿ. ಇದು ನ್ಯಾಚುರಲ್ ಆಗಿ ನಮ್ಮ ಲಿವರ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಇದು ಮೇನ್ ಆಗಿ ನಮ್ಮ ಬಾಡಿಯಲ್ಲಿ ಮೆಲಾನಿನ್ ಪ್ರೊಡಕ್ಷನ್ ಅನ್ನ ಕಡಿಮೆ ಮಾಡುತ್ತೆ.
ಸೊ ನಮ್ಮ ಸ್ಕಿನ್ನಿಗೆ ಕಲರ್ ಕೊಡುವಂಥ ಪಿಗ್ಮೆಂಟ್ ಮೆಲಾನಿನ್. ಸೊ ಈ ಮೆಲಾನಿನ್ ಓವರ್ ಪ್ರೊಡಕ್ಷನ್ ಆದಾಗಲೇ ನಮಗೆ ಹೈಪರ್ ಪಿಗ್ಮೆಂಟೇಷನ್ ಕಂಡು ಬರುತ್ತೆ. ಸೊ ಈ ಗ್ಲುಟಾಥಯೋನ್ ಅನ್ನು ಆಂಟಿ ಆಕ್ಸಿಡೆಂಟ್ ಏನು ಮಾಡುತ್ತೆ, ಈ ಮೆಲಾನಿನ್ ಓವರ್ ಪ್ರೊಡಕ್ಷನ್ನ ಕಡಿಮೆ ಮಾಡುತ್ತೆ. ಸೊ ಇದರಿಂದಾಗಿ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ, ಬ್ರೈಟನ್ ಅಪ್ ಆಗುತ್ತೆ. ಸೊ ಈ ಗ್ಲುಟಾಥಯೋನ್ ಅನ್ನ ನಾವು ನ್ಯಾಚುರಲ್ ಆಗಿ ಚೆನ್ನಾಗಿ ಪ್ರೊಡ್ಯೂಸ್ ಆಗೋ ಥರ ನೋಡ್ಕೊಳ್ಳೋಕ್ಕೆ ಗಾರ್ಲಿಕ್, ಅನಿಯನ್, ಹಾಗೆ ವಿಟಮಿನ್ ಸಿ ಇರುವಂಥ ಆಹಾರ, ಹಾಗೆ ಸೆಲೆನಿಯಂ ಇರುವಂಥ ಆಹಾರ ಅಂದರೆ ಬ್ರೆಜಿಲ್ ನಟ್ಸ್ ಇರ್ಬೋದು ಅಥವಾ ಸನ್ಫ್ಲವರ್ ಸೀಡ್ಸ್ ಇಂಥವುಗಳನ್ನು ಸೇವನೆ ಮಾಡೋದ್ರಿಂದ ಗ್ಲುಟಾಥಯೋನ್ ಪ್ರೊಡಕ್ಷನ್ ಅನ್ನ ಇಂಪ್ರೂವ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಈ ಎಲ್ಲ ಆಹಾರಗಳನ್ನು ಸೇವಿಸೋದ್ರಿಂದ ನೀವು ನಿಮ್ಮ ಚರ್ಮದ ಆರೋಗ್ಯವನ್ನು ವೃದ್ಧಿಸಬಹುದು. ಹಾಗಾದ್ರೆ ಈಗ ನಾವು ಚರ್ಮದ ಆರೋಗ್ಯಕ್ಕಾಗಿ ಯಾವ್ಯಾವ ಆಹಾರವನ್ನು ಬಿಡಬೇಕು ಅಂತ ತಿಳ್ಕೊಳ್ಳೋಣ. ಅದರಲ್ಲಿ ಮೊದಲನೇದು ರಿಫೈನ್ಡ್ ಶುಗರ್. ಸೊ ರಿಫೈನ್ಡ್ ಶುಗರ್ ಸೇವನೆ ಮಾಡೋದ್ರಿಂದ ಇದು ನಮ್ಮ ದೇಹದಲ್ಲಿ ಗ್ಲೈಕೇಷನ್ ಕ್ರಿಯೇಟ್ ಮಾಡುತ್ತೆ. ಈ ಗ್ಲೈಕೇಷನ್ ಆದಾಗ ನಮ್ಮ ಸ್ಕಿನ್ ಏಜಿಂಗ್ ಪ್ರೊಸೆಸ್ ಜಾಸ್ತಿ ಆಗುತ್ತೆ, ಅಂದ್ರೆ ಫಾಸ್ಟ್ ಅಪ್ ಆಗುತ್ತೆ. ಇದರಿಂದಾಗಿ ನಮಗೆ ಆಕ್ನೆ ಅಥವಾ ರಿಂಕಲ್ಸ್, ಸ್ಕಿನ್ ಇಲಾಸ್ಟಿಸಿಟಿ ಕಡಿಮೆ ಆಗೋದು ಇಂಥದ್ದೆಲ್ಲ ಕಂಡು ಬರ್ಬೋದು. ಇದಲ್ಲದೆ ರಿಫೈನ್ಡ್ ಶುಗರ್ ಅಥವಾ ಯಾವುದೇ ಸ್ವೀಟ್ಸ್ ಎಲ್ಲ ಸೇವನೆ ಮಾಡೋದ್ರಿಂದಾಗಿ ನಮ್ಮ ಬಾಡಿಯಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗುತ್ತೆ. ಇನ್ಸುಲಿನ್ ಪ್ರೊಡಕ್ಷನ್ ಜಾಸ್ತಿ ಆದಾಗ ಇದು ನಮ್ಮ ಬಾಡಿಯಲ್ಲಿ ಆಂಡ್ರೋಜನ್ ಹಾರ್ಮೋನ್ಸ್ ಅನ್ನು ಕೂಡ ಜಾಸ್ತಿ ಮಾಡುತ್ತೆ. ಅಲ್ಲದೆ ಬಾಡಿಯಲ್ಲಿ ಇನ್ಫ್ಲಮೇಷನ್ ಅನ್ನು ಕೂಡ ಕ್ರಿಯೇಟ್ ಮಾಡುತ್ತೆ. ಇದೆಲ್ಲದಿಂದ ಕೂಡ ನಮ್ಮ ಚರ್ಮದ ಆರೋಗ್ಯ ಇನ್ನು ಕೆಡ್ತಾ ಬರುತ್ತೆ. ಇನ್ನು ಎರಡನೇದು ನೋಡ್ಬೇಕಾದ್ರೆ ಜಂಕ್ ಫುಡ್ಸ್. ಸೊ ಅದರಲ್ಲಿ ಮೇನ್ ಆಗಿ ಡೀಪ್ ಫ್ರೈಡ್ ಆಯಿಲಿ ಫುಡ್ಸ್ ಕೂಡ. ಸೊ ಇದರಲ್ಲಿ ಏನಾಗುತ್ತೆ, ಈ ಜಂಕ್ ಫುಡ್ ಮತ್ತೆ ಡೀಪ್ ಫ್ರೈಡ್ ಅಲ್ಲಿ ಹೆಚ್ಚಾಗಿ ಒಮೆಗಾ-6 ಫ್ಯಾಟಿ ಆಸಿಡ್ ಇರುತ್ತೆ. ಈ ಒಮೆಗಾ-6 ಫ್ಯಾಟಿ ಆಸಿಡ್ ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ ಅನ್ನ ಜಾಸ್ತಿ ಮಾಡುತ್ತೆ. ಇದರಿಂದಾಗಿ ನಿಮ್ಮ ಎಲ್ಲ ಚರ್ಮದ ಸಮಸ್ಯೆಗಳು ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ. ಮೂರನೇದು ಡೈರಿ. ಕೆಲವರು ಹಾಲನ್ನು ಸೇವಿಸಿದಾಗ ಅವರ ಬಾಡಿಯಲ್ಲಿ IGF-1 ಅಂದ್ರೆ ಇನ್ಸುಲಿನ್ ಲೈಕ್ ಗ್ರೋತ್ ಫ್ಯಾಕ್ಟರ್ ಅನ್ನುವಂಥ ಹಾರ್ಮೋನ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಈ ಹಾರ್ಮೋನ್ ಜಾಸ್ತಿ ಪ್ರೊಡ್ಯೂಸ್ ಆದಾಗ ನಮ್ಮ ಬಾಡಿಯಲ್ಲಿ ಇದು ಆಯಿಲ್ ಪ್ರೊಡಕ್ಷನ್ ಅನ್ನ ಜಾಸ್ತಿ ಮಾಡುತ್ತೆ. ಈ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಆದ್ರೆ ಸ್ಕಿನ್ ಪೋರ್ಸ್ ಎಲ್ಲ ಬ್ಲಾಕ್ ಆಗಿಬಿಟ್ಟು ನಿಮಗೆ ವೈಟ್ ಹೆಡ್ಸ್, ಬ್ಲಾಕ್ ಹೆಡ್ಸ್ ಅಥವಾ ಆಕ್ನೆ ಬರುವಂತ ಸಾಧ್ಯತೆ ಇರುತ್ತೆ. ನಾಲ್ಕನೇದೇನಂದ್ರೆ ಹೈ ಕೆಫೀನ್ ಅಂಡ್ ಆಲ್ಕೋಹಾಲ್. ಸೊ ಕಾಫಿ, ಟೀ ಸೇವನೆ ಮಾಡೋರಿಗೆ ಹಾಗೆಯೇ ಆಲ್ಕೋಹಾಲ್ ಸೇವನೆ ಮಾಡೋರಲ್ಲಿ ಏನಾಗುತ್ತೆ, ಬಾಡಿಯಲ್ಲಿ ಡಿಹೈಡ್ರೇಷನ್ ಕ್ರಿಯೇಟ್ ಆಗುತ್ತೆ. ಸೊ ಡಿಹೈಡ್ರೇಷನ್ ಆಗುತ್ತೆ, ಅದರಿಂದಾಗಿ ಸ್ಕಿನ್ ಕೂಡ ಡ್ರೈ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗೇನೆ ಇದು ನಮ್ಮ ಬಾಡಿಯಲ್ಲಿ ನ್ಯೂಟ್ರಿಷನ್ ಡಿಫಿಷಿಯನ್ಸಿಯನ್ನು ಕೂಡ ಕ್ರಿಯೇಟ್ ಮಾಡುತ್ತೆ. ಹಾಗೇನೆ ಆಲ್ಕೋಹಾಲ್ ಸೇವನೆ ಮಾಡೋದ್ರಿಂದ ನಮ್ಮ ಲಿವರಿನ ಆರೋಗ್ಯ ಕೂಡ ಹಾಳಾಗಬಹುದು. ಸೊ ನಾನು ಆಗ್ಲೇ ಹೇಳ್ದಂಗೆ ನಮ್ಮ ಚರ್ಮದ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನಮ್ಮ ಲಿವರ್ ಕೂಡ ಚೆನ್ನಾಗಿ ಕೆಲಸ ಮಾಡ್ತಾ ಇರಬೇಕು. ಸೊ ಲಿವರಿಗೆ ಡ್ಯಾಮೇಜ್ ಆದಾಗ ಕೂಡ ನಮ್ಮ ಚರ್ಮದ ರಿಲೇಟೆಡ್ ಆಗಿ ಯಾವುದೇ ರೀತಿಯಾದ ಕಾಯಿಲೆ ಬರುವಂತ ಸಾಧ್ಯತೆ ಇರುತ್ತೆ. ಸೊ ಇವತ್ತು ನಾನು ಹೇಳಿರುವಂತಹ ಒಳ್ಳೆಯ ರೀತಿಯಾದ ಆಹಾರಗಳು ಹಾಗೆ ಯಾವ ರೀತಿಯಾದ ಆಹಾರವನ್ನು ನಾವು ಸೇವಿಸಬಾರ್ದು, ಇದನ್ನು ಕರೆಕ್ಟಾಗಿ ಫಾಲೋ ಮಾಡಿ ನಿಮ್ಮ ಚರ್ಮದ ಆರೋಗ್ಯವನ್ನ ವೃದ್ಧಿಸ್ಕೊಳ್ಳಿ. ಧನ್ಯವಾದ.